ಇಷ್ಟು ದಿನ ಎಚ್.ಡಿ. ರೇವಣ್ಣ ಅವರ ಸುಪರ್ದಿಯಲ್ಲಿ ಹಾಸನ ಜೆಡಿಎಸ್ ಇತ್ತು. ಹಾಸನ ಜಿಲ್ಲೆಯ ಜೆಡಿಎಸ್ ವಿಚಾರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ರೇವಣ್ಣ ಅವರೇ ಅಂತಿಮ ಆಗಿದ್ರು, ರೇವಣ್ಣ ಅವರದ್ದೇ ಫೈನಲ್ ಆಗಿತ್ತು. ಆದರೆ ಇದೀಗ ರೇವಣ್ಣ ಕುಟುಂಬ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾ ಹೋಗ್ತಾ ಇದೆ. ಹೀಗಾಗಿ ಹಾಸನ ಜಿಲ್ಲೆಗೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದೆ ಇನ್ನು ಮುಂದೆ ಶಾಸನ ಆಗತ್ತಾ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇನ್ನು ಮುಂದೆ ಹಾಸನದ ಜವಾಬ್ದಾರಿ ಕೂಡ ಅವರ ಹೆಗಲಿಗೆ ಬೀಳುತ್ತಾ, ಇಂಥದ್ದೊಂದು ಪ್ರಶ್ನೆ ಶುರುವಾಗಿದೆ. ಅದರ ಪೂರಕವಾಗಿ ಎಚ್.ಡಿ. ದೇವೇಗೌಡರ ಸಮ್ಮುಖದಲ್ಲಿ ಇವತ್ತು ಸಭೆ ಕೂಡ ಆಗಿದೆ. ಅದೇ ವಿಚಾರಕ್ಕೆ ಚರ್ಚೆ ಆಗಿದೆ. ಹಾಗಾದರೆ ಹಾಸನದಲ್ಲಿ ಇನ್ನು ಮುಂದೆ ಎಚ್.ಡಿ.ಕೆ ಹೇಳಿದ್ದೆ ಶಾಸನ, ರೇವಣ್ಣ ಫ್ಯಾಮಿಲಿಯಿಂದ ಅಥವಾ ರೇವಣ್ಣ ಫ್ಯಾಮಿಲಿಯ ಹಿಡಿತದಿಂದ ಹಾಸನ ಜಿಲ್ಲೆಯ ಜೆಡಿಎಸ್ ದೂರವಾಗ್ತಾ ಇದೆಯಾ? ಇನ್ನು ಮುಂದೆ ಹಾಸನ ಜಿಲ್ಲೆಯ ಜೆಡಿಎಸ್ನ ಪಾರುಪತ್ಯ ನಿರ್ಧಾರಗಳು ಎಲ್ಲವೂ ಕೂಡ ಕುಮಾರಸ್ವಾಮಿ ಹೇಳಿದಂಗೆ ಆಗುತ್ತಾ? ಯಾಕೆಂದರೆ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಮುಜುಗರ ಹೊರಬರಬೇಕಲ್ಲ, ಆ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಫೇಸ್ ಚೇಂಜ್ ಮಾಡಬೇಕಾಗತ್ತೆ, ನಾಯಕತ್ವ ಬದಲಾವಣೆ ಮಾಡಬೇಕಾಗತ್ತೆ, ಜಿಲ್ಲಾ ನಾಯಕತ್ವ ಬದಲಾವಣೆ ಮಾಡಬೇಕಾಗತ್ತೆ. ಅಗೇನ್ ಎಚ್.ಡಿ. ರೇವಣ್ಣ ಅವರೇ ನಾಯಕತ್ವವನ್ನು ವಹಿಸಿದ್ರೆ ಎದುರಾಗುವಂಥ ಸವಾಲುಗಳು ಮತ್ತು ಪ್ರಶ್ನೆಗಳು ಅವೆಲ್ಲವೂ ಕೂಡ ಎದುರಿಸಬೇಕಾಗತ್ತೆ. ಅದರ ಬದಲಾಗಿ ಕುಮಾರಸ್ವಾಮಿಯವರು ವಹಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಆ ಮುಜುಗರದಿಂದ ಹೊರಬರಬಹುದು. ಯಾವುದೇ ರೀತಿಯ ಸವಾಲುಗಳು ಕಾಣಿಸೋದಿಲ್ಲ. ಹಾಸನ ಜೆಡಿಎಸ್ ಮುಖಂಡರ ಜೊತೆ ದೇವೇಗೌಡರು ಮೀಟಿಂಗ್ ಮಾಡಿದ್ದಾರೆ, ಕುಮಾರಸ್ವಾಮಿಯವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಅಲ್ಲಿರುವಂಥ ಹಾಸನ ಜಿಲ್ಲೆಯ ಮುಖಂಡರುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ವರೂಪ್ ಇದ್ದಾರೆ, ಹಾಸನ ನಗರ ಶಾಸಕ ಸ್ವರೂಪ್ ಇದ್ದಾರೆ, ಕುಮಾರಸ್ವಾಮಿಯವರಿದ್ದಾರೆ, ಜಿಲ್ಲೆಯ ಪ್ರಮುಖ ಮುಖಂಡರುಗಳಿದ್ದಾರೆ. ಹಾಸನ ಜೆಡಿಎಸ್ ಮುಖಂಡರಿಗೆ ಧೈರ್ಯ ತುಂಬ್ತಾರೆ, ಸ್ಥೈರ್ಯ ತುಂಬ್ತಾರೆ. ಇನ್ನು ಮುಂದೆ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಎದೆಗುಂದಬೇಡಿ, ನಿಮ್ಮ ಜೊತೆ ನಾನಿದ್ದೇನೆ, ಕೌಂಟಿಂಗ್ ಮುಗಿದ ಬಳಿಕ ಮೊದಲು ಹಾಸನಕ್ಕೆ ಬರ್ತೀನಿ ಅಂತ ಹೇಳಿ ಧೈರ್ಯವನ್ನು ತುಂಬಿದ್ದಾರೆ. ಆ ಮೂಲಕ ಈಗ ಎದುರಾಗುತ್ತಿರುವ ಪ್ರಶ್ನೆಗಳಿಗೆ, ಈಗ ಎದುರಾಗುತ್ತಿರುವಂಥ ಸವಾಲುಗಳಿಗೆ ಎದೆಗುಂದಬೇಡಿ, ಏನಿದ್ರೂ ಕೂಡ ಕಾನೂನು ಸಂಕಷ್ಟದಿಂದ ಹೊರಬರಲಿಕ್ಕೆ ಅವಕಾಶ ಇದೆ, ಕಾನೂನಿದೆ, ಕೋರ್ಟ್ ಇದೆ. ಯಾರೋ ರಾಜಕೀಯ ಪಿತೂರಿಗಾಗಿ ಇಷ್ಟೆಲ್ಲ ನಡೆದಿದೆ ಅಂತ ಹೇಳ್ತಿದ್ದಾರಲ್ಲ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ನೀವು ಎದೆಗುಂದಬೇಡಿ, ಹಿಂದೆ ಹೇಗಿದ್ರೋ ಹಾಗೆಯೇ ಇನ್ನು ಮುಂದೆಯೂ ಕೂಡ ಮುಂದುವರಿಯಿರಿ, ಯಾವುದೇ ಆತಂಕ ಮುಜುಗರ ಬೇಡ ಅಂತ ಹೇಳಿ ಕುಮಾರಸ್ವಾಮಿಯವರು ಹಾಸನ ಜಿಲ್ಲೆಯ ಮುಖಂಡರುಗಳಿಗೆ ಒಂದು ಧೈರ್ಯ ಹೇಳಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಇನ್ನು ಮುಂದೆ ರೇವಣ್ಣ ಅವರು ಇರ್ತಾರೆ, ಅದಕ್ಕೂ ಹೆಚ್ಚಾಗಿ ನಾನೇ ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ ನಮ್ಮ ಮಾತುಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಸ್.ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು, ಇನ್ಸೈಡ್ ಡೀಟೇಲ್ಸನ್ನು ಕೊಡೋಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಸಂಪರ್ಕಕ್ಕೆ ಬರ್ತಾರೆ. ಆದರೆ ಇಲ್ಲಿ ಗಮನಿಸ್ತಾ ಇದ್ದೀವಿ, ಹಾಸನ ನಗರಕ್ಕೆ ಸಂಬಂಧಪಟ್ಟಂಥ ಹಾಸನ ಜಿಲ್ಲೆಯ ಇಡೀ ನಾಯಕರಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಜಿಲ್ಲಾಧ್ಯಕ್ಷರಿಲ್ಲ, ಬೇರೆ ಬೇರೆ ತಾಲೂಕು ಅಧ್ಯಕ್ಷರಿಲ್ಲ, ಮಾಜಿ ಶಾಸಕರಿಲ್ಲ, ಮಾಜಿ ಸಚಿವರಿಲ್ಲ. ಹೀಗಾಗಿ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಾಯಕರು ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಸ್ವರೂಪ್ ಹಾಗೂ ಹಾಸನದ ನಾಯಕರು ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಏನೆಲ್ಲ ವಿಷಯಗಳು ಚರ್ಚೆ ಆಗಿದೆ? ಒಂದು ಕಡೆ ಮುಜುಗರದಿಂದ ಪಾರಾಗುವ ಪ್ರಯತ್ನ, ಇನ್ನೊಂದು ಕಡೆ ವರ್ಚಸ್ಸಿದೆಯಲ್ಲ, ದೇವೇಗೌಡರ ಸ್ವಕ್ಷೇತ್ರದಿಂದ, ತವರೂರಿನಿಂದ ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ. ತವರೂರಲ್ಲೇ ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ರಾಜಕಾರಣ ಮಾಡೋಕ್ಕಾಗುತ್ತಾ? ಈ ನಿಟ್ಟಿನಲ್ಲಿ ಜೆ ಡಿ ಎಸ್ನ ವಿಶೇಷ
ಪ್ರಯತ್ನಗಳೇನೆಲ್ಲ ಸಾಗ್ತಾ ಇದ್ದಾವೆ ಪ್ರಕಾಶ್? ದಶರಥ್, ಒಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸುಮಾರು 25 ವರ್ಷಗಳ ಸತತವಾಗಿ ಹಾಸನ ಜಿಲ್ಲೆಯಲ್ಲಿ ರಾಜಕೀಯವನ್ನು ಮಾಡಿದಂಥವ್ರು, ಜೊತೆಗೆ ಸಕ್ಸಸ್ ಅನ್ನು ಕೂಡ ಕಂಡಂಥವ್ರು. ಆದರೆ ಈಗ ಒಂದು ಆರೋಪದ ಅಡಿಯಲ್ಲಿ ಈಗಾಗಲೇ ಜೈಲು ಸೇರಿ ಈಚೆ ಬಂದಿದ್ದಾರೆ. ಆದರೆ ಒಂದು ಬಹಳ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಒಂದಿಷ್ಟು ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ರಾಜಕೀಯವಾಗಿ ಹಾಸನ ಜಿಲ್ಲೆಯಲ್ಲಿ ಚರ್ಚೆಗಳು ಆರಂಭವಾಗಿದೆ. ಯಾಕಂತಂದ್ರೆ ಈಗಾಗಲೇ ಒಂದು ಕಡೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಬರ್ತಾರಾ, ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯನ್ನು ಟೇಕ್ ಓವರ್ ಮಾಡ್ತಾರಾ? ಯಾಕಂತಂದ್ರೆ ಇಲ್ಲಿ ರೇವಣ್ಣರವರದ್ದೇ ಫೈನಲ್ ಆಗಿತ್ತು. ರೇವಣ್ಣರವರ ಸಮ್ಮುಖದಲ್ಲಿ, ರೇವಣ್ಣರವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇತ್ತು. ಎಲ್ಲರ ಶಾಸಕರನ್ನು ಕೂಡ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣರು ತೆಗೆದುಕೊಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ, ದೇವೇಗೌಡರು ಚುನಾವಣಾ ಪ್ರಚಾರಕ್ಕೆ ಬಿಟ್ರೆ ಬಾಕಿಯ ಸಂದರ್ಭದಲ್ಲಿ ರೇವಣ್ಣರವರಿಗೆ ಇಲ್ಲಿ ಜಿಲ್ಲೆಯ ಫೈನಲ್ ಕೂಡ ಮಾಡಲಾಗಿತ್ತು. ಆದರೆ ಈಗಾಗಲೇ ಒಂದು ಕಡೆ ಮತ್ತೊಂದು ಆರೋಪವನ್ನು ಎದುರಿಸತಕ್ಕಂತಹ ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ವಿದೇಶಕ್ಕೆ ಹೋದವರು ದೇಶಕ್ಕೆ ಕೂಡ ಬಂದಿಲ್ಲ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಏನು ಜೈಲಿನಿಂದ ರಿಲೀಸ್ ಆದ ತಕ್ಷಣ ಹಾಸನಕ್ಕೆ ಬರಬೇಕಾಗಿತ್ತು, ಹಾಸನಕ್ಕೆ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಹಾಸನದ ಪ್ರಮುಖ ಲೀಡರ್ಗಳು, ಇಲ್ಲಿನ JDS ಶಾಸಕರು ಸ್ವರೂಪ್ ಪ್ರಕಾಶ್ ಇರ್ಬೋದು, JDSನ ಲೀಡರ್ಗಳಿರ್ಬೋದು, ಎಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಹೇಳಿರುವಂಥದ್ದೇನು ಅಂತಂದ್ರೆ, ಈಗಾಗಲೇ ಹಾಸನದ ಜಿಲ್ಲಾ JDSನ ನಾಯಕರಿಗೆ ಒಂದು ಸಾಕಷ್ಟು ಧೈರ್ಯವನ್ನು ತುಂಬಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀವು ಧೈರ್ಯದಿಂದ ಇರಿ, ಎದೆಗುಂದಬೇಡಿ, ನಿಮ್ಮ ಜೊತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇರ್ತಾರೆ, ಜೊತೆಗೆ ನಾನು ಕೂಡ ಇರ್ತೀನಿ ಅನ್ನುವ ಒಂದು ಅಭಯವನ್ನು ಈಗಾಗಲೇ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಈ ಏನು ಕೌಂಟಿಂಗ್ ದಿನ ಏನಿದೆ, ಮತದಾನದ ಎಣಿಕೆ ದಿನ ಏನಿದೆ, ಎಣಿಕೆಯ ದಿನ ನಂತರ ಅಂದ್ರೆ ನೆಕ್ಸ್ಟ್ ಹಾಸನಕ್ಕೆ ಇಬ್ರು ಕೂಡ ದೇವೇಗೌಡರು ಮತ್ತೆ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಇಲ್ಲಿಗೆ ಬರ್ತಾರೆ, ಕಾರ್ಯಕರ್ತರಿಗೆ ಧೈರ್ಯ ತುಂಬುತ್ತಾರೆ. ಮತ್ತೆ ಪಕ್ಷ ಅಂದ್ರೆ ಎಲ್ಲೋ ಒಂದ್ ಕಡೆ ರೇವಣ್ಣ ಜೈಲಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಸಾಕಷ್ಟು ಗೊಂದಲವಾಗಿದೆ. ಹಾಗಾಗಿ ಅದು ಎಲ್ಲದಕ್ಕೂ ಕೂಡ ಧೈರ್ಯ ತುಂಬಬೇಕು ಅನ್ನುವ ಮಾಹಿತಿಯನ್ನು ಇಟ್ಟುಕೊಂಡು ಈಗಾಗಲೇ ಧೈರ್ಯ ಹೇಳಿ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನದಿಂದ ಹೋದಂತಹ JDSನ ಶಾಸಕರು ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ JDS ಶಾಸಕರು, ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಇಲ್ಲ, ಬೇರೆ ಬೇರೆ ಶಾಸಕರು ಕೂಡ ಇಲ್ಲ. ಬಟ್ ಹಾಸನದಿಂದ ಹೋದಂಥವ್ರಿಗೆ ಸಾಕಷ್ಟು ಧೈರ್ಯವನ್ನು ಕೂಡ ಹೇಳಿರುವಂಥದ್ದು. ಯಾಕಂತಂದ್ರೆ ಹೆಡ್ ಕ್ವಾರ್ಟರು ಇಲ್ಲಿ JDSನ ಭದ್ರಕೋಟೆ ಆಗಿರ್ತಕ್ಕಂಥದ್ದು, JDS ಕೂಡ ಗೆದ್ದಿರುವಂಥದ್ದು. ಇಂತಹ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲವನ್ನೂ ಕೂಡ ಉಳಿಸ್ಕೊಳ್ಬೇಕು ಅಂತಂದ್ರೆ ಮಾಜಿ CM ಕುಮಾರಸ್ವಾಮಿ ಅವರು ಇಲ್ಲಿ ಬರ್ತಾರೆ. ಅಂದ್ರೆ ಮತ ಎಣಿಕೆ ಮುಗಿದ ನಂತರ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಡ್ತಾರೆ, ಒಂದಿಷ್ಟು ಸಭೆ ಸಮಾರಂಭಗಳನ್ನ ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ದಶರಥ್, ಒಟ್ಟಾರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಚಿತ್ರಣ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂತಂದ್ರೆ ರೇವಣ್ಣ ಈಗಾಗಲೇ ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಅದು ಯಾವಾಗ ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರೆ ಅದನ್ನು ಕೂಡ ಕಾಯ್ದು ನೋಡ್ಬೇಕಾಗುತ್ತೆ. ಒಟ್ಟಾರೆ ಈಗ JDSನ ಭದ್ರಕೋಟೆಯಲ್ಲಿ ಮತ್ತೆ ತನ್ನ ಹಿಡಿತವನ್ನು ಸಾಧಿಸಲಿಕ್ಕೆ ಗೌಡ್ರ ಕುಟುಂಬ ಇಲ್ಲಿ ಹೆಜ್ಜೆ ಇಡ್ತಾ ಇರುವಂಥದ್ದು. ದಶರಥ್, ಇದ್ರ ಜೊತೆಗೆ ನೋಡಿ, ರೇವಣ್ಣ ಅವರು ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ಹಾಸನಕ್ಕೊಂದು ಕೊಟ್ಬಿಡಿ, ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯೋ, ಮೆಡಿಕಲ್ ಕಾಲೇಜ್ ಇದೆಯೋ, ಯಾವುದೇ ಅಭಿವೃದ್ಧಿ ಕೆಲಸ ಬರಲಿರಿ, ನಮ್ಮ ಹಾಸನಗೊಂದು ಫಸ್ಟ್ ಇರಲಿ ಅಂತ ಹೇಳುವಂಥ ಮೊದಲ ಪ್ರಯಾರಿಟಿ ಕೊಡುವಂಥ ವ್ಯಕ್ತಿ ಇದ್ದರೆ ಅದು ಎಚ್ ಡಿ ರೇವಣ್ಣ. ಇನ್ನು ಪಕ್ಷದ ವಿಚಾರಕ್ಕೆ ಬಂದರೆ, ಪಕ್ಷದ ಚೌಕಟ್ಟಿನಲ್ಲಿ ಆಗುವ ಎಲ್ಲ ತೀರ್ಮಾನಗಳು ಹಾಸನ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಹಿಡಿತ ಎಚ್ ಡಿ ರೇವಣ್ಣ ಅವ್ರದ್ದು. ಇದೀಗ ಬದಲಾವಣೆ ಆಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಚೇಂಜ್ ಆಗೋಕ್ಕಾಗಲ್ಲ, ಒಂದೇ ದಿನಕ್ಕೆ ಚಿತ್ರಣ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿಯವರು ರಾಮನಗರವನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ದೇವೇಗೌಡರ ಪಾತ್ರ ಭಾಳ ದೊಡ್ಡ ಮಟ್ಟಕ್ಕಿತ್ತು. ದೇವೇಗೌಡರ ನಂತರದಲ್ಲಿ ರಾಮನಗರವನ್ನು ಒಂದು ರೀತಿ ಸ್ವಂತ ಕ್ಷೇತ್ರದ ರೀತಿಯಲ್ಲಿ, ನನ್ನ ಸ್ವಂತ ಕ್ಷೇತ್ರ ಅಂದರೆ ರಾಮನಗರ ಅನ್ನೋ ರೀತಿಯಲ್ಲಿ, ರೇವಣ್ಣ ಅವರು ಹಾಸನ ಈ ರೀತಿ. ಆದರೆ ಈಗ ಹಾಸನದ ಸಿಚುವೇಶನ್ ಬೇರೆ ಇದೆ. ಒಂದು ವೇಳೆ ಕುಮಾರಸ್ವಾಮಿಯವರು ಬಂದರೂ ಕೂಡ ಫೇಸ್ ಮಾಡಬೇಕಾದಂಥ ಸವಾಲುಗಳು ಬೇರೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ JDS ಕಾರ್ಯಕರ್ತರು ಯಾವ ರೀತಿ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂತ? ಖಂಡಿತವಾಗ್ಲೂ ದಶರಥ್, ಯಾಕಂತಂದ್ರೆ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ರೇವಣ್ಣ ಹೇಳಿದ್ದೆ ಅಂದ್ರೆ ರೇವಣ್ಣ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಡೀ ಜಿಲ್ಲೆಯ ಜನರು ಕೂಡ ಅದನ್ನೇ ಮಾತನಾಡ್ತಾರೆ, ಜೊತೆಗೆ ಕಾರ್ಯಕರ್ತರು ಕೂಡ ಅದನ್ನ ಹೇಳ್ತಾರೆ.
ಆದರೆ ಇವಾಗ ಇರುವಂತಹ ಪರಿಸ್ಥಿತಿ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಕಡೆ ಪಕ್ಷದ ಮುಜುಗರವನ್ನು ತಪ್ಪಿಸ್ಕೊಳ್ಬೇಕು, ಜೊತೆಗೆ ಒಂದಿಷ್ಟು ಆರೋಪಗಳನ್ನು ಕೂಡ ಈಗಾಗಲೇ ರೇವಣ್ಣ ಕುಟುಂಬ ಎದುರಿಸ್ತಾ ಇರುವಂಥದ್ದು, ಅವೆಲ್ಲವನ್ನೂ ಕೂಡ ಸರಿದೂಗಿಸ್ಬೇಕು ಅಂತಂದ್ರೆ ಇಲ್ಲಿಗೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಎಂಟ್ರಿ ಕೊಡಲೇಬೇಕಾಗುತ್ತೆ. ಇಲ್ಲಿನ ಕಾರ್ಯಕರ್ತರಿಗಾಗ್ಬೋದು, ಜೊತೆಗೆ JDSನ 4 ಜನ JDS ಶಾಸಕರಿಗೂ ಇರುವಂಥದ್ದು, ಅವರಿಗೆ ಎಲ್ರಿಗೂ ಕೂಡ ಧೈರ್ಯ ಹೇಳಲೇಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಗೆ ಮುಂದೆ ಯಾವೆಲ್ಲ ರಾಜಕೀಯ ದಿಕ್ಕು ಪಡೆದುಕೊಳ್ಳುತ್ತೆ ಅದನ್ನ ಕಾದ್ ನೋಡಬೇಕಾಗುತ್ತೆ. ಬಟ್ ರಾಜಕೀಯವಾಗಿ JDSನ ನಾಯಕರುಗಳಿಗೆ ಇಲ್ಲಿ ಧೈರ್ಯ ತುಂಬುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಮಾತಾಡಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ, ದೇವೇಗೌಡರನ್ನ ಮಾತನಾಡಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪಕ್ಕೆ ಬಂದಿರುವಂಥದ್ದು. ಜೊತೆಗೆ ಧೈರ್ಯದಿಂದ ಇರಿ, ನಾವು ಬರ್ತೀವಿ ಹಾಸನಕ್ಕೆ, ಸಭೆ ಸಮಾರಂಭ ಮಾಡ್ತೀವಿ, ನೀವು ಧೈರ್ಯವಾಗಿರಿ, ಮತ್ತೆ ಪಕ್ಷವನ್ನು ಕಟ್ಟಿ ಬೆಳೆಸಬೇಕಾದಂತಹ ಸಂದರ್ಭ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಒಟ್ಟಾಗಿರಿ ಅನ್ನುವ ಮುಖಾಂತರ ಒಂದು ರೀತಿಯ ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರದ JDSನ ಮುಖಂಡರುಗಳಿಗೆ ಒಂದು ರೀತಿ ಧೈರ್ಯ ತುಂಬಿ ಹೇಳಿ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ರೇವಣ್ಣರವ್ರದೇ ತಮ್ಮ ಅಭಿಮಾನಿಗಳು ಹೆಚ್ಚಿದ್ದಾರೆ. ರೇವಣ್ಣರವರ ಹಿಡಿತ ಇನ್ನೂ ಕೂಡ ತಪ್ಪಿಲ್ಲ. ರೇವಣ್ಣರವರ ಹಿಡಿತ ಹಾಸನ ಜಿಲ್ಲೆಯಲ್ಲಿ ಇದ್ದೇ ಇದೆ. ಯಾಕಂತಂದ್ರೆ ರೇವಣ್ಣ 25 ವರ್ಷದಿಂದ, ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಸತತವಾಗಿ ರಾಜಕೀಯ ಮಾಡಿಕೊಂಡು ಬಂದಿರುವಂತರು. ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಎಲ್ಲಾ ಪಕ್ಷದ ಯಾವುದೇ ಸರ್ಕಾರ ಇದ್ರೂ ಕೂಡ ರೇವಣ್ಣ ಹೋಗಿ ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಬೇಕು ಅಂತ ಅಂದ್ರೆ ಹೋಗಿ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಬರುವಂತಹ ಶಕ್ತಿ ರೇವಣ್ಣರವ್ರಿಗೆ ಇತ್ತು. ಆದ್ರೆ ಅದೆಲ್ಲವನ್ನೂ ಕೂಡ ಈಗ ಇದೊಂದು ಏನು ಈಗ ಆರೋಪ ಎದುರಿಸ್ತಾ ಇದಾರಲ್ಲ, ಆ ಆರೋಪವನ್ನು ಬಿಟ್ಟು ನಂತರದಲ್ಲಿ ಈಗಾಗಲೇ ಮತ್ತೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನೋದು ಸೂಚನೆ ಏನಾದರೂ ಕುಮಾರಸ್ವಾಮಿಗೆ ಸಿಕ್ಕಿದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಚುನಾವಣೆಯ ಕೌಂಟಿಂಗ್ ಏನಿದೆ, ಆ ಕೌಂಟಿಂಗ್ ಮುಗಿದ ಬಳಿಕ HD ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಬ್ಬರು ಕೂಡ ಹಾಸನಕ್ಕೆ ಬರ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್.